ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಪ್ರಶ್ನೆ, ಸ್ಟಾಕ್ನ ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಏನು, ಯಾಕೆ ಇದು ಇಂಪಾರ್ಟೆಂಟ್? ನೀವೇನಾದರೂ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ ಅಥವಾ ಮುಂದೆ ಇನ್ವೆಸ್ಟ್ ಮಾಡೋ ಪ್ಲಾನಿಂಗ್ ಇದ್ದರೆ ಫಂಡಮೆಂಟಲ್ ಅನಾಲಿಸಿಸ್ ಅನ್ನೋ ವರ್ಡ್ನ ಕೇಳಿಯೇ ಇರ್ತೀರಾ. ಆದರೆ ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ನಿಜವಾಗ್ಲೂ ಏನು? ಅನಾಲಿಸಿಸ್ ಮಾಡೋದು ಅಷ್ಟೊಂದು ಕಷ್ಟನಾ? ಯಾಕೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗಳು ಇದನ್ನು ಇಷ್ಟಪಡ್ತಾರೆ? ಸಿಂಪಲ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಏನು? ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಒಂದು ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಕೆಲವೊಂದಿಷ್ಟು ಪಾಯಿಂಟ್ಸ್ನ ಕನ್ಸಿಡರ್ ಮಾಡಿ ಆ ಕಂಪನಿಯ ರಿಯಲ್ ವ್ಯಾಲ್ಯೂನ ಚೆಕ್ ಮಾಡೋದು. ಹೇಗೆ ಒಂದು ಮನೆ ಬೈ ಮಾಡೋಕ್ಕೂ ಮುಂಚೆ ಆ ಮನೆ ಯಾವ ಲೊಕೇಶನಲ್ಲಿದೆ, ಯಾವ ಕಂಡೀಷನಲ್ಲಿದೆ, ಯಾವ ಬೆಲೆಗೆ ನಡೀತಾ ಇದೆ, ಫ್ಯೂಚರ್ ವ್ಯಾಲ್ಯೂ ಹೇಗಿರ್ಬೋದು ಅಂತ ಎಲ್ಲ ನಾವು ಚೆಕ್ ಮಾಡ್ತೀವೋ, ಅದೇ ರೀತಿ ಒಂದು ಸ್ಟಾಕ್ ಬೈ ಮಾಡೋಕ್ಕೂ ಮುಂಚೆ ಆ ಕಂಪನಿ ಎಷ್ಟು ಸ್ಟ್ರಾಂಗ್ ಇದೆ, ಎಷ್ಟು ಪ್ರಾಫಿಟ್ ಮಾಡ್ತಾ ಇದೆ, ಕಂಪನಿಯ ಸಾಲ ಎಷ್ಟಿದೆ, ಫ್ಯೂಚರಲ್ಲಿ ಏನೆಲ್ಲ ಪ್ಲಾನಿಂಗ್ಸ್ ಇದೆ, ಹೀಗೆ ಇನ್ನೂ ಕೆಲವು ಪಾಯಿಂಟ್ಸ್ನ ಚೆಕ್ ಮಾಡ್ತೀವಿ. ಈ ಪ್ರೊಸೆಸ್ನೇ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಕರೆಯೋದು. ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲಿ ಮೇನ್ಲಿ 3 ವಿಷಯಗಳ ಬಗ್ಗೆ ಫೋಕಸ್ ಮಾಡ್ತಾರೆ. ಒಂದು, ಕಂಪನಿಯ ಫೈನಾನ್ಷಿಯಲ್ಸ್, ಅದರಲ್ಲಿ ರೆವಿನ್ಯೂ, ಪ್ರಾಫಿಟ್, ಎಕ್ಸ್ಪೆನ್ಸ್, ಡೆಟ್ ಚೆಕ್ ಮಾಡ್ತಾರೆ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನೋಡೋದಾದರೆ ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಅದರ ಜೊತೆ ರೇಷಿಯೋಗಳಾದಂತಹ PE ರೇಷಿಯೋ, PB ರೇಷಿಯೋ, ಡೆಟ್ ಟು ಇಕ್ವಿಟಿ ರೇಷಿಯೋಗಳನ್ನು ಕೂಡ ಚೆಕ್ ಮಾಡ್ತಾರೆ. ಒಂದು ಕಂಪನಿ ಕಡಿಮೆ ಸಾಲದಲ್ಲಿದ್ದು ಹಾಗೆ ಕನ್ಸಿಸ್ಟೆನ್ಸ್ ಆಗಿ ಪ್ರಾಫಿಟ್ ಮಾಡ್ತಾ ಬರ್ತಾ ಇದೆ ಅಂದರೆ ಅದೊಂದು ಗುಡ್ ಸೈನ್ ಆಗಿರುತ್ತೆ. ಎರಡನೇದು, ಬಿಸ್ನೆಸ್ ಮಾಡೆಲ್. ಆ ಕಂಪನಿ ಏನನ್ನು ಸೆಲ್ ಮಾಡ್ತಾ ಇದೆ, ಆ ಪ್ರಾಡಕ್ಟ್ ಡಿಮ್ಯಾಂಡಲ್ಲಿ ಇದೆಯಾ, ಫ್ಯೂಚರಲ್ಲಿ ಈ ಬಿಸ್ನೆಸ್ಗೆ ಸ್ಕೋಪ್ ಇದೆಯಾ, ಈ ಥರದ ವಿಷಯಗಳನ್ನು ಕೂಡ ಚೆಕ್ ಮಾಡಬೇಕು. ಉದಾಹರಣೆಗೆ, ಜನರಿಗೆ ಯಾವಾಗಲೂ ಅಗತ್ಯ ಇರೋ ಬ್ಯಾಂಕ್ಸ್, ಪವರ್ ಸೆಕ್ಟರ್, FMCG ಪ್ರಾಡಕ್ಟ್ಸ್, ಹೀಗೆ ಈ ಥರದ ಬಿಸ್ನೆಸ್ಗಳು ಯಾವಾಗಲೂ ಸ್ಟ್ರಾಂಗ್ ಇರುತ್ತವೆ. 3, ಮ್ಯಾನೇಜ್ಮೆಂಟ್ ಆ್ಯಂಡ್ ಇಂಡಸ್ಟ್ರಿ. ಆ ಕಂಪನಿಯ ಮ್ಯಾನೇಜ್ಮೆಂಟಲ್ಲಿ ಯಾರ್ಯಾರಿದ್ದಾರೆ, ಅವರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಅವರನ್ನು ನಂಬೋದಾ, ಅವರ ಟ್ರ್ಯಾಕ್ ರೆಕಾರ್ಡ್ ಹೇಗಿದೆ, ಇದನ್ನು ಚೆಕ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಆ ಇಂಡಸ್ಟ್ರಿ ಗ್ರೋ ಆಗ್ತಾ ಇದೆಯಾ ಅಥವಾ ಡೌನ್ ಆಗ್ತಾ ಇದೆಯಾ ಅನ್ನೋದು ಕೂಡ ಚೆಕ್ ಮಾಡಬೇಕು. ಗ್ರೋತ್ ಇಂಡಸ್ಟ್ರಿ ಅಲ್ಲಿರೋ ಗುಡ್ ಕಂಪನಿ ಕೂಡ ಬೆಟರ್ ಆಪ್ಷನ್ ಆಗಿರುತ್ತೆ. ಯಾಕೆ ಫಂಡಮೆಂಟಲ್ ಅನಾಲಿಸಿಸ್ ಇಷ್ಟು ಇಂಪಾರ್ಟೆಂಟ್? ಫಂಡಮೆಂಟಲ್ ಅನಾಲಿಸಿಸ್ ನಮಗೆ ಯಾಕೆ ಇಂಪಾರ್ಟೆಂಟ್ ಅಂದರೆ ಇನ್ವೆಸ್ಟ್ ಮಾಡಲಿಕ್ಕೆ ಕ್ವಾಲಿಟಿ ಸ್ಟಾಕ್ಸ್ನ ಸರ್ಚ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ, ಫೇಕ್ ಟಿಪ್ಸ್ ಹಾಗೂ ಅಡ್ವೈಸ್ನ ಅವಾಯ್ಡ್ ಮಾಡಿ ಗುಡ್ ಸ್ಟಾಕ್ಸ್ನ ಪಿಕ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಸ್ಲೋ ಆಗಿ ಆದರೆ ಸೇಫರ್ ಆಗಿ ವೆಲ್ತ್ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಎಲ್ಲ ರೀಸನ್ಸ್ ಇಂದಾನೆ ದೊಡ್ಡ ದೊಡ್ಡ ಸ್ಮಾರ್ಟ್ ಇನ್ವೆಸ್ಟರ್ಸ್ಗಳು ಫಂಡಮೆಂಟಲ್ ಅನಾಲಿಸಿಸ್ನ ಯೂಸ್ ಮಾಡೋದು. ಸೊ ಸಿಂಪಲ್ ಆಗಿ ಹೇಳೋದಾದರೆ ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಒಂದು ಸ್ಟಾಕ್ಸ್ನ ಹಿಂದಿರೋ ಬಿಸ್ನೆಸ್ನ ಅರ್ಥ ಮಾಡ್ಕೊಳ್ಳೋದು. ನೀವೇನಾದರೂ ಸಕ್ಸಸ್ಫುಲ್ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಬೇಕು ಅಂದ್ಕೊಂಡಿದ್ರೆ ಫಂಡಮೆಂಟಲ್ ಅನಾಲಿಸಿಸ್ನ ನೀವು ಕಲೀಲೇಬೇಕು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.